నమస్తే అండి. నా పేరు పద్మజ. నేను ఒంగోలు నుంచి వచ్చాము. మా పాప బెంగళూరులో ఉంటుంది. హెల్త్ చెకప్ కోసమని వచ్చాము. హై బీపీ ఉందని ప్రదీప్ సార్ దగ్గర చూపించుకున్నాము. సారు కొంచెం ప్రాబ్లమ్స్ ఉన్నాయని ప్రమోద్ సార్ దగ్గరికి కిడ్నీ ప్రాబ్లం ఉందని పంపించారు. అది ಕ್ಲಿಯರ್ చేశాರು. ನಮಸ್ಕಾರ, ನಾನು ಡಾಕ್ಟರ್ ಪ್ರದೀಪ್ ಕುಮಾರ್, ಸೀನಿಯರ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮೆಡಿಕವರ್ ಹಾಸ್ಪಿಟಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾವೆಲ್ಲ ಸೇರಿರೋದು ಒಂದು ರೇರ್ ಕೇಸ್ನ ಡಿಸ್ಕಸ್ ಮಾಡಲಿಕ್ಕೋಸ್ಕರ. ಮಾಮೂಲಿಯಾಗಿ ಪೇಷಂಟ್ಸು ಬಂದಾಗ ಬರೋ ಸಿಂಪ್ಟಮ್ಸ್ ಬೇರೆ ಇರುತ್ತೆ, ಅವ್ರಿಗೆ ಕಂಡುಹಿಡಿಯೋ ಕಾಯಿಲೆ ಬೇರೆ ಇರುತ್ತೆ. ಬಟ್ ಅವ್ರಿಗೆ ಔಟ್ಕಮ್ಸ್ ಸುಮಾರು ಸತಿ ಫೇವರಬಲ್ ಆಗಿರುತ್ತೆ, ಭಾಳ ಸತಿ ಅನ್ಫೇವರಬಲ್ ಆಗಿರುತ್ತೆ. ಅಂಥ ಒಂದು ಕೇಸ್ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು. ನಮ್ಮ ಪೇಷಂಟ್ ಇವತ್ತು ನಾವು ಯಾರು ಇಲ್ಲಿ ಸೇರಿದಾರೋ ಅವರು ಬಂದಿದ್ದ ಹಾಸ್ಪಿಟ್ಲಿಗೆ ಬಂದಿರೋ ಸಿಂಪ್ಟಮ್ಸ್ ಅವರಿಗೆ ಮಾಮೂಲಿಯಾಗಿ ನಾವೆಲ್ಲರೂ ಏನೇನು ಕಾಣಿಸ್ಕೊಳ್ತೀವೋ, ಸುಸ್ತು, ಉಬ್ಸ, ಆಯಾಸ, ಉಸಿರಾಡೋಕ್ಕೆ ತೊಂದರೆ ಆಗೋವಂಥದ್ದು, ಇಂಥ ಒಂದು ಸಿಂಪ್ಟಮ್ಸ್ ಇತ್ತು. ಅದು ವೇಗ್ ಸಿಂಪ್ಟಮ್ಸ್. ಅಂಥ ಒಂದು ಸಿಂಪ್ಟಮ್ಸಲ್ಲಿ ಹಲವಾರು ಕಾಯಿಲೆಗಳು ಇರ್ಬೋದು. ಬಟ್ ಅದ್ರ ಜೊತೆಗೆ ಅವರಿಗೆ ಒಂದು ಸ್ವಲ್ಪ ಸೂಕ್ಷ್ಮವಾದ ಸಿಂಪ್ಟಮ್ಸ್ ಏನಿತ್ತು ಅಂತ ಹೇಳಿದರೆ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಹೆಚ್ಚಿಗೆ ಇರುತ್ತೆ ಅನ್ನೋದನ್ನು ಅವರು ಒಂದು ಸಿಂಪ್ಟಮ್ ಹೇಳಿದ್ರು. ನಾವು ತಿಂಗಳಿಗೆ ಮೆನ್ಸ್ಟ್ರಲ್ ಸೈಕಲ್ಸ್ ಆಗೋದು, ಬಟ್ ಅವ್ರ ವಯಸ್ಸಿಗೆ ಅಷ್ಟು ಮಾಮೂಲಿಯಾಗಿ ಸಾಧಾರಣವಾಗಿ ಅಷ್ಟೊಂದು ಬ್ಲೀಡಿಂಗ್ ಆಗಬಾರ್ದಾಗಿತ್ತು. ಬಟ್ ಆ ಥರ ಒಂದು ಸಿಂಪ್ಟಮ್ ಇತ್ತು. ಅದ್ರ ಜೊತೆಗೆ ಒಂದು ಸ್ವಲ್ಪ ಇದ್ದಕ್ಕಿದ್ದಂಗೆ ಸುಸ್ತು, ಆಯಾಸ, ಉಬ್ಸ ಆಗ್ತಾ ಇರೋದು. ನಾವು ಈ ಸಿಂಪ್ಟಮ್ಸ್ನ ನಾವು ಕಂಡುಹಿಡಿಬೇಕಾದ್ರೆ ಮಾಮೂಲಿಯಾಗಿ ಪ್ರೈಮರಿಯಾಗಿ ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು ಅಂತ ಅನುಮಾನ ಪಡ್ತೀವಿ. ಮತ್ತು ಆ ವಯಸ್ಸಲ್ಲಿ ಗರ್ಭಕೋಶದ್ದು ಸಮಸ್ಯೆಗಳು ಇರ್ಬೋದು ಅಂತ ಅನುಮಾನ ಪಡ್ತೀವಿ. ಅಂಥ ಒಂದು ಸಿಂಪ್ಟಮ್ಸ್ ಇರ್ಬೋದು ಅಂತ ನಾವು ಅದನ್ನು ಇನಿಷಿಯಲ್ ಆಗಿ ತಪಾಸಣೆ ಮಾಡ್ತಾ ಇರಬೇಕಾದ್ರೆ ನಮಗೆ ಕಂಡು ಬಂದಿದ್ದು ಬೇರೆಯೇ ಕಾಯಿಲೆ ಒಂದು ಲಕ್ಷಣ ಕಾಣಿಸ್ತಾ ಇತ್ತು. ಆ ಕಾಯಿಲೆದ ಲಕ್ಷಣಗಳು ಮಾಮೂಲಿಯಾಗಿ ಪೇಷಂಟ್ಸ್ನ ನಾವು ಡಯಾಗ್ನೋಸ್ ಮಾಡಬೇಕಾದ್ರೆ ಅದಕ್ಕೆ ಕ್ಲಾಸಿಕಲ್ ಸಿಂಪ್ಟಮ್ಸ್ ಅಂತ ಇರ್ತವೆ. ನಾವು ಈಗ ಡಿಸ್ಕಸ್ ಮಾಡ್ತಾ ಇರೋ ಕೇಸು ಕಿಡ್ನಿಯಿಂದ ಕ್ಯಾನ್ಸರ್ ಬಂದಿರೋ ಅಂಥ ಪೇಷಂಟ್. ಈ ಕಿಡ್ನಿ ಕ್ಯಾನ್ಸರ್ ಅನ್ನೋದು ನಮ್ಮ ದೇಶದಲ್ಲಿ ಸುಮಾರು 1,00,000ಕ್ಕೆ 2ರಿಂದ 3 ಜನಕ್ಕೆ ಮಾತ್ರ ಕಾಣಿಸ್ಕೊಳ್ಳೋಂಥ ಒಂದು ಕಾಯಿಲೆ. ಆ ಕಾಯಿಲೆನ ಕಂಡುಹಿಡಿಬೇಕಾದ್ರೆ ಅದಕ್ಕೆ ಬೇಕಾಗಿರೋದು ಸಿಂಪ್ಟಮ್ಸ್ ಏನಂತ ಹೇಳಿದ್ರೆ, ಇದ್ದಕ್ಕಿದ್ದಂಗೆ ಅವರಿಗೆ ಮೂತ್ರದಲ್ಲಿ ರಕ್ತ ಹೋಗುವಂಥದ್ದು, ಹೊಟ್ಟೆ ನೋವು ಬರೋದು, ಮತ್ತು ಒಂಥರ ಮೈಯಲ್ಲಿ ಹೊಟ್ಟೆಯಲ್ಲಿ ಒಂದು ಗಡ್ಡೆ ಕಾಣಿಸ್ಕೊಳ್ಳೋವಂಥದ್ದು, ಈ ಥರ ಒಂದು ಸಿಂಪ್ಟಮ್ಸ್ ಇದ್ದಾಗ ಈ ಕಾಯಿಲೆನ ನಾವು ಸಸ್ಪೆಕ್ಟ್ ಮಾಡಿ ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ. ಬಟ್ ಇವ್ರಿಗೆ ಬಂದಿದ್ದ ಸಿಂಪ್ಟಮ್ಸೇ ಬೇರೆ. ಆವಾಗ ಅದನ್ನು ನಾವು ತಪಾಸಣೆ ಮಾಡ್ತಾ ಇರಬೇಕಾದ್ರೆ ಆ ಟೈಮಿಗೆ ಅವರಿಗೆ ಬಿ ಪಿ ವಿಪರೀತ ಜಾಸ್ತಿ ಇತ್ತು. ಬಂದಾಗ 180-100 ಬಿ ಪಿ ಇತ್ತು. ಶ್ವಾಸಕೋಶಗಳಲ್ಲಿ ನೀರು ಸೇರಿಕೊಂಡಿತ್ತು. ಇಂಥ ಒಂದು ಸಿಂಪ್ಟಮ್ಸ್ ಎಲ್ಲ ಇದ್ದಾಗ ನಾವು ಫಸ್ಟು ಆ ಪ್ರೈಮರಿ ಬಿ ಪಿ ಜಾಸ್ತಿ ಇರೋದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ತಪಾಸಣೆ ಮಾಡ್ತಾ ಇರಬೇಕಾದ್ರೆ ಆವಾಗ ಒಂದೊಂದೇ ಟೆಸ್ಟ್ಗಳು ಮಾಡ್ತಾ ಇರಬೇಕಾದ್ರೆ ಕೊನೆಗೆ ಕಂಡು ಬಂದಿದ್ದೇನಂತ ಹೇಳಿದ್ರೆ ಇದು ಕಿಡ್ನಿಯಲ್ಲಿ ಕ್ಯಾನ್ಸರ್ ಅಂತ ಕಂಡು ಬಂದಿತ್ತು. ಇದು ಸೈಲೆಂಟ್ ಕಿಲ್ಲರ್. ಈ ಕಿಡ್ನಿ ಕ್ಯಾನ್ಸರ್ ಅನ್ನೋದು ಮಾಮೂಲಿಯಾಗಿ ಕಾಣಿಸ್ಕೊಳ್ಳಲ್ಲ, ಅದರಿಂದ ಯಾವುದೋ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ. ಬಟ್ ಈ ಒಂದು ಕೇಸಲ್ಲಿ ಅನ್ಯೂಷುವಲ್ ಸಿಂಪ್ಟಮ್ಸ್ ಏನಂತ ಹೇಳಿದರೆ ಅವ್ರು ಬಂದಿದ್ದೇ ಸಿಂಪ್ಟಮ್ ಬೇರೆ, ಬಟ್ ಕಾಯಿಲೆ ನಾವು ಕಂಡುಹಿಡಿದಿದ್ದೇ ಬೇರೆ. ಆ ಕಾಯಿಲೆನ ಕಂಡುಹಿಡಿದ ನಂತರ ನಾವು ರೀನಲ್ ಸೆಲ್ ಕಾರ್ಸಿನೋಮಾ ಅನ್ನೋದನ್ನು ಫೈನಲೈಸ್ ಡಯಾಗ್ನೋಸ್ ಮಾಡಿದ ಮೇಲೆ ನಮ್ಮ ಯೂರಾಲಜಿ ಸ್ಪೆಷಲಿಸ್ಟ್ ಡಾಕ್ಟರ್ ಪ್ರಮೋದ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಆ ಕೇಸ್ನ ಅವರು ಹೆಂಗೆ ಹ್ಯಾಂಡಲ್ ಮಾಡಿದ್ರು, ಅವರು ಅದರ ಸ್ಪೆಷಾಲಿಟಿ ಏನು ಅನ್ನೋದನ್ನು ನಮ್ಮ ಕೊಲೀಗ್ ಡಾಕ್ಟರ್ ಪ್ರಮೋದ್ ಅವರು ನಿಮಗೆ ಮುಂದೆ ತಿಳಿಸ್ಕೊಡ್ತಾರೆ. Whitefield, Bangalore. Recently we encountered a patient who's having a heart disease previously. The heart disease condition is called cardiomyopathy, dilated cardiomyopathy, wherein the pumping function of the heart is very much reduced around 20-25% or 30% maximum. And she is also found to have an incidental kidney issue which requires a surgery. Doing a surgery for this kind of patients is very, very risky. So it requires a multidisciplinary approach, it involving cardiologist, cardiac anesthetist, and as well as surgeon also. So that is the main challenging case. So usually these kind of cases, people they say that you have to put on medical management, surgery is not possible, you have to live with this condition like this and all these things. But doing a nephrectomy for this kind of patient is very, very risky. And fortunately we have a good team here who can finish the case very fast. At the same time, we have a very good backup from the anesthesia department where they can give anesthesia
without causing any kind of a hemodynamic compromise. Matlab, blood pressure and heart rate, everything should be kept under control. Any slight drop in the blood pressure, the patient cannot tolerate, and sometimes they can have a disaster on the table itself. So fortunately the team is acted so meticulously. It is a synchronous actions between the cardiac anesthetist, cardiologist and the surgeon who successfully performed the surgery, and the patient walked away very nicely to the house. That is the importance. So basically what I say is any high risk cases should be operated in this kind of tertiary care hospitals. Small hospitals, they cannot handle this kind of cases because we have a team, we have expertise, we have everything, all the facilities that are here. Thank you very much. Good morning, everyone. So we are here to discuss about the success of this case, which we have done recently in Medicover Hospital, and she was just not a normal case with general, which was requiring routine procedure, but she was diagnosed with various multi-speciality. She was requiring multi-speciality involvement in terms of her hemodynamic instability was there, and pre-operatively only we assessed her, identified that what are the risk factors involved, and she was having uncontrolled hypertension, BP was more, along with reduced function of her heart, which is as discussed with Dr. Naga. And she was having this fixed heart condition, as a result of which it was really difficult to manage her in terms of the risk factors were more, and she was planned for a robotic nephrectomy, which means that the success has to, in terms of, we were planning for a minimal invasive surgery for her, but her risk factors were more. So during the intraoperative period, we have to manage her anesthesia in a way that her vitals were hemodynamically stable. She was throughout stable and also because she was having a lot of issues in terms of heart, and she was also having severe anemia because of the kidney mass. So the overall multidisciplinary approach had to be applied, and it indicates a great teamwork which can be catered only in such kind of institutes which have all the teamwork from all the disciplines, including starting from the physician, cardiologist, anesthesia team, as well as a quick surgical procedure done by Dr. Pramod for the requirement of accessing of her renal mass. So overall the case was managed beautifully by all of us in terms of, because it was a teamwork, and so that is where the importance of teamwork comes into play. So that is one. Your good name? My name is Dr. Nimisha. I am the consultant anesthetist who has done this case along with my team here in Medicover Hospital. ಇಲ್ಲಿ ಬಂದಿದ್ದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ನಾನು ಡಾಕ್ಟರ್ ಪ್ರಮೋದ್, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, robotic ಮತ್ತು ರೀನಲ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್, ಮೆಡಿಕವರ್ ಹಾಸ್ಪಿಟಲ್, ಬೆಂಗಳೂರು. ಈ ಕೇಸ್ ಏನಕ್ಕೆ ನಾವು ಅಂದರೆ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ ಅಂದರೆ, ಇದೊಂದು ಚಾಲೆಂಜಿಂಗ್ ಕೇಸ್ ಆಗಿತ್ತು. ಯಾಕಂದರೆ ಇವ್ರಿಗೆ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ತುಂಬ ಕಮ್ಮಿ ಇತ್ತು. ಅಂದರೆ ಇಜೆಕ್ಷನ್ ಫ್ರ್ಯಾಕ್ಷನ್ನು ಅರೌಂಡ್ 30%. ಇದೇನಾಗುತ್ತೆ, ಈ ಪಂಪಿಂಗ್ ಕೆಪಾಸಿಟಿ ಕಮ್ಮಿ ಆದಾಗ ಇವ್ರಿಗೆ ಅನಸ್ತೀಶಾ ಕೊಡೋದು ಮತ್ತು ಆಪ್ರೇಷನ್ ಮಾಡೋದು ತುಂಬ ಹೈ ರಿಸ್ಕ್. ಸೊ ಇದೊಂದು ಚಾಲೆಂಜಿಂಗ್ ಕೇಸ್ ಆಗಿತ್ತು. ಆದ್ದರಿಂದ ನಾವು ಈ ಪ್ರೆಸ್ ಮೀಟ್ನ ಹಮ್ಮಿಕೊಂಡಿದ್ದೀವಿ. ಇವ್ರು ಬಂದಾಗ ಇವ್ರಿಗೆ ಜಸ್ಟ್ ಅನಿಮಿಯಾ ಅಂತ ಇತ್ತು. ಅನಿಮಿಯಾ ಅಂದರೆ ಬ್ಲಡ್ ಕೌಂಟ್ ಕಮ್ಮಿ ಇತ್ತು. ಅದರಿಂದ ಇವರು ಫಿಸಿಷಿಯನ್ ಅವ್ರ ಹತ್ರ ಬಂದರು. ಅವ್ರ ಫಿಸಿಷಿಯನ್ ಅವರು ಎಲ್ಲ ಟೆಸ್ಟ್ ಮಾಡಿ ನೋಡಿದಾಗ, CT ಸ್ಕ್ಯಾನ್ ಮಾಡಿದಾಗ ಇವ್ರಿಗೆ ಒಂದು 8 ಸೆಂಟಿಮೀಟರ್ ಕಿಡ್ನಿ ಟ್ಯೂಮರ್ ಇತ್ತು, ಅಂದರೆ ಆನ್ ದ ಲೆಫ್ಟ್ ಸೈಡ್.
ಕಿಡ್ನಿ ಟ್ಯೂಮರ್ ಇತ್ತು ಮತ್ತು ಅವ್ರಿಗೆ ಹಾರ್ಟ್ ಪಂಪಿಂಗ್ ಕೆಪಾಸಿಟಿನೂ ಕಮ್ಮಿ ಇತ್ತು. ಸೊ ಇದೊಂದು ಹೈ ರಿಸ್ಕ್ ಕೇಸು. ಇದು ಮಾಮೂಲಿ ನಾವು ಈ ಕೇಸ್ನೆಲ್ಲ ನಾವು ಓಪನ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡಿದ್ರೆ ಅವ್ರಿಗೆ ಆನ್ ಟೇಬಲ್ಲು ಅವ್ರಿಗೆ ಉಸಿರಾಟದ ತೊಂದರೆ ಜಾಸ್ತಿ ಆಗ್ಬೋದು, ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು, ಇದೆಲ್ಲ ರಿಸ್ಕ್ ಇರುತ್ತೆ. ಆದರೆ ಈ ರೋಬೋಟಿಕ್ ಸರ್ಜರಿಯಿಂದ ಈ 3D ವಿಷನ್ ಇದೆ. ರೋಬೋಟಿಕ್ ಸರ್ಜರಿಲಿ 3D ವಿಷನ್ ಅಂತ ಹೇಳ್ತೀವಿ. ಆನ್ ಟೇಬಲ್ ಬ್ಲೀಡಿಂಗ್ ಚಾನ್ಸಸ್ ಕಮ್ಮಿ, ಯಾಕಂದರೆ ಆ 3D ವಿಷನಿಂದ 10 ಟೈಮ್ಸ್ ಮ್ಯಾಗ್ನಿಫಿಕೇಷನ್ ಇರುತ್ತೆ. ರೋಬೋಟಿಕ್ ಸರ್ಜರಿ ಮಾಡಿದಾಗ ನಾವು ಟಿಶ್ಯೂನ 10 ಟೈಮ್ಸ್ ಮ್ಯಾಗ್ನಿಫೈಡ್ ಆಗಿ ನೋಡ್ತಾ ಇರ್ತೀವಿ. ಅದರಿಂದ ಏನಾಗುತ್ತೆ, ಬ್ಲೀಡಿಂಗ್ ಚಾನ್ಸಸ್ ತುಂಬ ಕಮ್ಮಿ ಈ ರೋಬೋಟಿಕ್ ಸರ್ಜರಿಲಿ. ಆದರೆ ಬೇರೆ ಓಪನ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಲಿ ಬ್ಲೀಡಿಂಗ್ ಚಾನ್ಸಸ್ ಜಾಸ್ತಿ. ಮತ್ತು ಓಪನ್ ಸರ್ಜರಿ ಮಾಡಿದ್ರೆ ನಾವು ಒಂದು 20 ಸೆಂಟಿಮೀಟರ್ ಅಷ್ಟು ಕಟ್ ಮಾಡಬೇಕಾಗುತ್ತೆ. ಅದು ಈ ಪೇಷಂಟಲ್ಲಿ ತುಂಬ ಹೈ ರಿಸ್ಕ್. ರಿಕವರಿ ಚಾನ್ಸಸ್ಸು, ಪೋಸ್ಟ್ ಆಪ್ ಎಲ್ಲ ಕಾಂಪ್ಲಿಕೇಶನ್ ಎಲ್ಲ ಜಾಸ್ತಿ. ಆದರೆ ರೋಬೋಟಿಕ್ ಸರ್ಜರಿಲಿ ನಾವು ಕೀ ಹೋಲ್ ಸರ್ಜರಿ ಮಾಡೋದ್ರಿಂದ ಪೋಸ್ಟ್ ಆಪ್ ಪೇಷಂಟು ರಿಕವರಿ ಬೇಗ ಆಗ್ತಾರೆ. ಈಗ ನಾವು ಬರೀ ಒಂದು 3 ಡೇಸ್ ಇಟ್ಕೊಂಡಿದ್ವಿ ಅಷ್ಟೇ. ಈಗ ಚೆನ್ನಾಗಾಗಿ ಮನೆಗೆ ಹೋಗಿ ಮತ್ತೆ ವಾಪಸ್ಸು ಡಿಸ್ಚಾರ್ಜ್ ಆಗಿ ಮತ್ತು ಈಗ ರಿವ್ಯೂಗೋಸ್ಕರ ಬಂದಿದ್ದಾರೆ ಇವರು. ಸೊ ಇದು ಅಡ್ವಾಂಟೇಜ್ ಆಫ್ ರೋಬೋಟಿಕ್ ಸರ್ಜರಿ. ಈ ಹೈ ರಿಸ್ಕ್ ಕೇಸಲ್ಲಿ ಈ ರೋಬೋಟಿಕ್ ಸರ್ಜರಿಯಿಂದ ಇವರು ಅರ್ಲಿ ರಿಕವರಿ ಮತ್ತು ಲೆಸ್ ಪೋಸ್ಟ್ ಆಪರೇಟಿವ್ ಪೇನ್, ಅಂದರೆ ನೋವಾಗೋದು, ಆಪ್ರೇಷನ್ ಆದಮೇಲೆ ನೋವು ಎಲ್ಲ ಕಮ್ಮಿ ಇರುತ್ತೆ. ಅನಾಲ್ಜೀಸಿಯಾ ಎಲ್ಲ ರಿಕ್ವೈರ್ಮೆಂಟ್ ಎಲ್ಲ ಕಮ್ಮಿ ಇರುತ್ತೆ. ಸೊ ಅದರಿಂದ ಈ ರೋಬೋಟಿಕ್ ಸರ್ಜರಿ ಈ ಮೆಡಿಕವರ್ ಹಾಸ್ಪಿಟ್ಲಲ್ಲಿ ಇವಾಗ ನಾವು ಒಂದು 350 ರೋಬೋಟಿಕ್ ಸರ್ಜರಿ ಮಾಡಿದ್ದೀವಿ. ಇದೊಂದು ಹೈ ವಾಲ್ಯೂಮ್ ಸೆಂಟರ್ ಇದೆ ಇದು. ಸೊ ಬೆಂಗಳೂರಲ್ಲಿ ಒಂದು 12 ಸೆಂಟರ್ಸ್ ಇದೆ. ಆದರೆ ನಮ್ಮ ಮೆಡಿಕವರ್ ಹಾಸ್ಪಿಟ್ಲಲ್ಲಿ ನಾವು ಅರೌಂಡ್ 350 ಸರ್ಜರಿ ರೋಬೋಟಿಕ್ ಸರ್ಜರಿ ಮಾಡಿದ್ದೀವಿ. ಮತ್ತು ಎಲ್ಲ ಹೈ ರಿಸ್ಕ್ ಸರ್ಜರಿ ಮಾಡ್ತಾಯಿದ್ದೀವಿ. ಈಗ ನಾವು ಈ ಕಿಡ್ನಿ ಟ್ಯೂಮರಲ್ಲಿ ಚಿಕ್ಕದು ಅಂದರೆ ಲೆಸ್ ದೆನ್ 5 ಸೆಂಟಿಮೀಟರ್ ಟ್ಯೂಮರ್ ಅಂತ ಇರುತ್ತೆ, ಮೋರ್ ದೆನ್ 5 ಸೆಂಟಿಮೀಟರ್ ಟ್ಯೂಮರ್ ಅಂತ ಇರುತ್ತೆ. ಸೊ ಲೆಸ್ ದೆನ್ 5 ಸೆಂಟಿಮೀಟರ್ ಟ್ಯೂಮರ್ಗೆ ಇನ್ನೊಂದು ಸರ್ಜರಿ ಇದೆ, ಅದು ರೋಬೋಟಿಕ್ ಪಾರ್ಷಲ್ ನೆಫ್ರೆಕ್ಟಮಿ ಅಂತ ಹೇಳ್ತೀವಿ. ಅದೇನು ಮಾಡ್ತೀವಿ, ಬರೀ ಟ್ಯೂಮರ್ ಅಷ್ಟೇ ತೆಗೆದು ಕಿಡ್ನಿ ಉಳಿಸ್ತೀವಿ. ಆದರೆ ಇವ್ರಿಗೆ ಅದನ್ನು ಮಾಡೋಕ್ಕಾಗಿಲ್ಲ, ಯಾಕಂದರೆ ಇವ್ರದ್ದು ತುಂಬ ಜಾಸ್ತಿ ಇತ್ತು, ಅರೌಂಡ್ 8 ಸೆಂಟಿಮೀಟರ್. ಸೊ ಫುಲ್ ಕಿಡ್ನಿನೇ ತೆಗಿಬೇಕಾಯಿತು ಇವ್ರಿಗೆ. ಸೊ ಅದರ್ ರೋಬೋಟಿಕ್ ಸರ್ಜರಿ ಅಂದರೆ ರೋಬೋಟಿಕ್ ಪಾರ್ಷಲ್ ನೆಫ್ರೆಕ್ಟಮಿ ಅಂತ ಹೇಳ್ತೀವಿ ಚಿಕ್ಕ ಟ್ಯೂಮರ್ಗೆ. ಇನ್ನೊಂದು ಬೇರೆ ರೋಬೋಟಿಕ್ ಸರ್ಜರೀಸ್ ಅಂದರೆ ಪ್ರಾಸ್ಟೆಟೆಕ್ಟಮಿ, ರೋಬೋಟಿಕ್ ಪ್ರಾಸ್ಟೆಟೆಕ್ಟಮಿ, ಮತ್ತು ರೋಬೋಟಿಕ್ ಸಿಸ್ಟೆಕ್ಟಮಿ, ಮತ್ತು ರೋಬೋಟಿಕ್ ಪೈಲೋಪ್ಲಾಸ್ಟಿ, ಇವೆಲ್ಲ ಹೈಲಿ ಕಾಂಪ್ಲಿಕೇಟೆಡ್ ರೋಬೋಟಿಕ್ ಸರ್ಜರೀಸ್ ಇಲ್ಲಿ ಮೆಡಿಕವರ್ ಹಾಸ್ಪಿಟ್ಲಲ್ಲಿ ನಡೀತಾ ಇದೆ. ಸೊ ಥ್ಯಾಂಕ್ ಯು. ಮಾಡಿಲ್ಲ, ಬರೀ ಕೀ ಹೋಲ್ ಮಾಡಿ ಆಪ್ರೇಷನ್ ಮಾಡಿದ್ದೀವಿ. ಇದು ರೋಬೋಟಿಕ್ ಪೋರ್ಟ್ಸ್ ಅಂತಾರೆ ಇದಕ್ಕೆ. ಇದು ರೋಬೋಟಿಕ್ ಪೋರ್ಟ್ಸ್ ಅಂದರೆ ಒಂದು 8 mm ಇನ್ಸಿಷನ್ ಹಾಕಿ ಹೋಲ್ ಮಾಡಿ ಅದರಿಂದ ನಾವು ರೋಬೋಟನ್ನು ಒಳಗೆ ಹಾಕಿ ಅದು ಆಪ್ರೇಷನ್ ಎಲ್ಲ ಮಾಡಿ ಮತ್ತೆ ಟ್ಯೂಮರ್ ತೆಗೆದಿದ್ದು. ಕಿಡ್ನಿ ಇದೆ, ಇದು ಇಷ್ಟು ದೊಡ್ಡದು ಟ್ಯೂಮರ್ ಇದೆ ನೋಡಿ. ಇದು ಯೂಶಲಿ 60 to 70 ಇಯರ್ಸ್ ಆದಮೇಲೆ ಜನರಿಗೆ ಬರುತ್ತೆ, ಆದರೆ ಇವ್ರಿಗೆ ಕಮ್ಮಿ ಏಜಲ್ಲೇ ಬಂದಿದೆ ಅದೊಂದು. ಅಂದರೆ ಆಮೇಲೆ ಸ್ಮೋಕಿಂಗು, ಡ್ರಿಂಕಿಂಗು, ಆಮೇಲೆ ಇದು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಂತೀರಿ, ಕೆಮಿಕಲ್ ಎಕ್ಸ್ಪೋಜರು, ಇಂಡಸ್ಟ್ರಿಯಲ್ ಕೆಮಿಕಲ್ ಎಕ್ಸ್ಪೋಜರು, ಆಮೇಲೆ ಸ್ಮೋಕಿಂಗ್. ಸೊ ಇದೆಲ್ಲ ಮೇನ್. ಒಬೆಸಿಟಿ ಇನ್ನೊಂದು ಕಾರಣ, ಒಬೆಸಿಟಿ ಅಂದರೆ ಫ್ಯಾಟ್ ಆಗಿರೋರಿಗೆ ಈ ಟ್ಯೂಮರ್ಗಳು ಜಾಸ್ತಿ ಕಾಮನ್ನು. ಆದರೆ ಇವಾಗ ಏನಾಗಿದೆ, ಇಂಡಿಯಾದಲ್ಲಿ ಯಂಗರ್ ಜನ್ರೇಷನ್ಗೆ ಇನ್ಸಿಡೆಂಟಲ್ಲಿ ನಾವು ಕಿಡ್ನಿ ಟ್ಯೂಮರ್ ಜಾಸ್ತಿ ಬರ್ತಾಯಿದೆ. ಇದನ್ನು ಇನ್ಸಿಡೆಂಟಲ್ ಟ್ಯೂಮರ್ ಅಂತ ಹೇಳ್ತೀವಿ. ಏನಕ್ಕಂದರೆ ಇದು ನಾರ್ಮಲ್ ಆಗಿ ಕಂಡುಹಿಡಿಯೋಕ್ಕಾಗೋದಿಲ್ಲ. ನಾವು ವರ್ಷ ಹೆಲ್ತ್ ಚೆಕಪ್ ಮಾಡಿಸ್ತೀವಲ್ಲ, ಅದರಲ್ಲಿ ಕಂಡುಹಿಡಿಯೋದು ಜಾಸ್ತಿ ಈ ಕಿಡ್ನಿ ಟ್ಯೂಮರ್ಸ್. ಸೊ ನಾನೇನು ಹೇಳ್ತೀನಿ ಅಂದರೆ, ಪ್ರತಿ ವರ್ಷ ಈ ಹೆಲ್ತ್ ಚೆಕಪ್, ಕಂಪ್ಲೀಟ್ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. We came here for my mother checkup. She had high BP and severe anemia. We consulted Dr. Pradeep. He wrote some investigations, some tests, and in that is there a kidney tumor is there. He identified, he treated us very, he explained in very patient's way. And again, after identifying Dr. Pramod, 10 days we are not like this. We are very emotional. We became very emotional after
After surgery, she is able to walk within 3 days. We are very thankful for this doctors and hospital and team, and this is very reasonable price also. Nowadays for slight cutting also they are charging 2 lakhs. I am very thankful for this doctors and team. Your good name? My name is Joshna and my mom had a surgery. So, ಎಲ್ಲರಿಗೂ ನಮಸ್ಕಾರ. ಮೆಡಿಕವರ್ ಹಾಸ್ಪಿಟಲ್ಸ್ ಬೆಂಗಳೂರು is the destination for high-risk procedures, high-end surgeries and highly complicated procedures. That is the purpose of this meeting with one of the surgeries that we have done, robotic nephrectomy with lot of comorbidities, cardiac comorbidities and anemia and all that. So nobody, please don't worry about any kind of high-end surgeries, high-risk surgeries or any kind of major diseases. We are there for you. Medicover Hospitals, as patient in front of you told, with a very reasonable cost, with all the high-end insurances available, we are doing all high-risk procedures and all that safely because we have wonderful consultants here, wonderful facility here, and with all the doctors, multidisciplinary approach, we are able to do this kind of procedures successfully. So, to the community, to the people, what I urge is, don't worry about any diseases. We are there. Medicover Hospitals Bengaluru is there for you. You please visit us once, meet our doctors, and then you can take your own decision where to go, what to do. Okay. First thing is, we are the only hospital who are charging very, very minimal with high-risk procedures. And as she mentioned, they just came for a health checkup, routine health checkup. From there, step by step it is there, and then first a physician identified, then cardiologist has taken clearance, then anesthesia team support, and then urology. These kind of procedures will cost very big amounts usually, but a very, very less price, and most importantly, whatever insurances are there, we are helping them out within the insurance limits only. Even if it exceeds a little bit here and there, we are giving that flexibility and maximum concessions to the patients. Even village people, for that matter, periphery areas, right, village from Bengal, village from Tamil Nadu, or few patients from Andhra Pradesh also, they're coming here despite of having a lot of government schemes free of cost over there. They're coming to our hospital, believing in us, believing in our doctors, and because of very, very less cost.